ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ ಭಾರತ ಇದೀಗ ಶತ್ರುಗಳಿಗೆ ಮತ್ತೊಂದು ಪೆಟ್ಟು ಕೊಡೋದಕ್ಕೆ ಮುಂದಾಗಿದೆ. ಮೋದಿ ಸರ್ಕಾರ ವಿದೇಶಕ್ಕೆ ನಿಯೋಗವೊಂದನ್ನು ಕಳಿಸ್ತಾ ಇದ್ದು ಪಾಕಿಸ್ತಾನದ ಕರಾಳ ಸತ್ಯವನ್ನ ಅವರು ಬಯಲು ಮಾಡಲಿದ್ದಾರೆ. ಹಾಗಾದ್ರೆ ಮೋದಿ ಟೀಮ್ ಇಂಡಿಯಾದಲ್ಲಿ ಯಾರೆಲ್ಲ ಇದ್ದಾರೆ, ಎಲ್ಲಿಗೆ ಹೋಗ್ತಾರೆ ನೋಡಿ. ಪಾಕ್ ಬಣ್ಣ ಬಯಲು ಮಾಡಲು ಸಜ್ಜಾಯಿತು ಭಾರತ. ಮೋದಿ ಟೀಮ್ ಇಂಡಿಯಾದಲ್ಲಿ ಯಾರಿದ್ದಾರೆ ಗೊತ್ತಾ? ಹಲಗಾಂವ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಸರಿಯಾಗಿಯೇ ಪಾಠ ಕಲಿಸಿದೆ. ಇದೀಗ ಮತ್ತೆ ಪಾಕ್ ಕರಾಳತೆಯನ್ನ ವಿದೇಶದಲ್ಲೂ ಬೆಚ್ಚಿಡಲು ಮುಂದಾಗಿದೆ. ಭಯೋತ್ಪಾದಕರಿಗೆ ಸುರಕ್ಷಿತ ತಾಣವಾಗಿರುವ ಪಾಪಿ ಪಾಕಿಸ್ತಾನದ ದುಷ್ಕೃತ್ಯಗಳು ಮತ್ತು ಕರಾಳತೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಿರಂಗಪಡಿಸಲು ಮೋದಿ ಸರ್ಕಾರ ವಿಶೇಷ ತಂಡವನ್ನ ರಚನೆ ಮಾಡಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಈ ತಂಡವನ್ನ ಮುನ್ನಡೆಸಲಿದ್ದಾರೆ. ಶಶಿ ತರೂರ್ ವಿಶ್ವಸಂಸ್ಥೆಯಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಅವರ ಅನುಭವ ಪರಿಗಣಿಸಿ ಪಾಕಿಸ್ತಾನದ ವಿರುದ್ಧ ಅಂತಾರಾಷ್ಟ್ರೀಯ ಅಭಿಯಾನವನ್ನ ನಡೆಸಲು ರಚಿಸಲಾದ ತಂಡದ ಜವಾಬ್ದಾರಿ ಸರ್ಕಾರ ವಹಿಸಿದೆ. ಶಶಿ ತರೂರ್ ಅಮೆರಿಕ ಮತ್ತು ಯುರೋಪ್ನ ಇತರ ಕೆಲವು ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪಾಕಿಸ್ತಾನದ ಪಿತೂರಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅಭಿಪ್ರಾಯ ಸೃಷ್ಟಿಸಲಿದ್ದಾರೆ. ಕೇಂದ್ರ ಸರ್ಕಾರವು ಕಾಂಗ್ರೆಸ್ನ ಶಶಿ ತರೂರ್, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಜೆಡಿಯುನ ಸಂಜಯ್ ಕುಮಾರ್ ಜಾ, ಬೈಜಂತ್ ಪಾಂಡಾ, ಡಿಎಂಕೆಯ ಕನಿಮೋಳಿ ಕರುಣಾನಿಧಿ, ಇನ್ನು ಎನ್ಸಿಪಿಯ ಸುಪ್ರಿಯಾ ಸುಳೆ, ಶಿವಸೇನೆಯ ಶ್ರೀಕಾಂತ್ ಏಕನಾಥ್ ಶಿಂದೆ ನೇತೃತ್ವದ 7 ತಂಡ ರಚನೆ ಮಾಡಲಾಗಿದೆ. ಬೇರೆ ಬೇರೆ ಸದಸ್ಯರು ವಿಶ್ವದ ಇತರ ದೇಶಗಳಿಗೆ ಹೋಗಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡುತ್ತಾರೆ. ವಿಶ್ವಸಂಸ್ಥೆ ಮತ್ತು ಅಮೆರಿಕ ನಿಷೇಧಿಸಿದ ಭಯೋತ್ಪಾದಕರು ಇನ್ನು ಪಾಕಿಸ್ತಾನದಲ್ಲಿ ಮುಕ್ತವಾಗಿ ಸಂಚರಿಸುತ್ತಿದ್ದಾರೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ತಂಡದಲ್ಲಿ ಒಸಾಮಾ ಬಿನ್ ಲಾಡೆನ್ ಸಹಚರನ ಮಗ ಸೇರಿದ್ದಾನೆ ಅಂತ ಭಾರತ ವಿವರಿಸಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆ ಈಗ ನಾವು ಒಂದು ಭಾರತದ ಟಾರ್ಗೆಟ್ ಯಾರು ಅಂತ ಹೇಳ್ತೀವಿ, ಯಾಕೆ ಅಂತಲೂ ಕೂಡ ನಿಮಗೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಟಾರ್ಗೆಟ್ ಇದೆ ಮಸೂದ್ ಅಜರ್. ಭಾರತದ ಮೊದಲ ಟಾರ್ಗೆಟ್ ಮಸೂದ್ ಅಜರ್. ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಈತ. ಭಾರತದ ಮೇಲೆ ನಡೆದಂಥ ಹಲವು ದಾಳಿಗಳ ಹಿಂದಿದ್ದಂಥ ಮಸೂದ್ ಅಜರ್ನ ಬಗ್ಗೆ ನೀವು ತಿಳ್ಕೊಂಡ್ರೆ ಶಾಕ್ ಆಗ್ತೀರಾ. ಇವನಿನ್ನೂ ಬಿಟ್ಟಿದ್ದಾರ ಅಂತೇಳಿ. ಇವತ್ತು ಈತನ ಅಕ್ಕ, ತಂಗಿ ಗಂಡ, ತಂಗಿ ಮಕ್ಕಳು ಎಲ್ಲರೂ ಕೂಡ ಮೊನ್ನೆ ನಡೆದಂಥ ಅಟ್ಯಾಕಲ್ಲಿ ಸತ್ತೋದ್ರು. ಈತ ಮಿಸ್ ಆದ. ಈತ ಜಸ್ಟ್ ಮಿಸ್ ಆದ ಅಷ್ಟೇ. ಅವತ್ತು ಆಪರೇಷನ್ ಸಿಂಧೂರದಲ್ಲಿ ಮೊದಲ ಟಾರ್ಗೆಟ್ ಆಗಿದ್ದೆ ಅಜರ್. ಈತ ಅವತ್ತು ಟಾರ್ಗೆಟ್ ಮಾಡಿ ಆ ಒಂದು ಕಟ್ಟಡಕ್ಕೆ ಮಿಸೈಲನ್ನು ಹಾರಿಸಿದಾಗ ಆ ಮಿಸೈಲಲ್ಲಿ ಇರಲಿಲ್ಲ, ಆ ಮನೇಲಿರಲಿಲ್ಲ, ಕಟ್ಟಡದಲ್ಲಿರಲಿಲ್ಲ, ಜಸ್ಟ್ ಮಿಸ್ ಆಗಿದ್ದ. ಈತನನ್ನು ಹೊರತುಪಡಿಸಿ ಮಸೂದ್ ಅಜರ್ ಕುಟುಂಬದ 14 ಜನ ಹತರಾಗಿದ್ರು. ಆಪರೇಷನ್ ಸಿಂಧೂರ 2.0ನಲ್ಲಿ ಇದೇ ಮಸೂದ್ ಅಜರ್ ಟಾರ್ಗೆಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. 2001ರಲ್ಲಿ ಸಂಸತ್ತಿನ ಮೇಲೆ ಆದಂಥ ದಾಳಿ, ಪುಲ್ವಾಮಾ ದಾಳಿಯ ರೂವಾರಿ, ಎರಡು ಘಟನೆಗಳ ರೂವಾರಿ ಆಗಿದ್ದಂಥವ್ರು ಈತ. 2019 ಮೇ ತಿಂಗಳಲ್ಲಿ ಈತನನ್ನ ಜಾಗತಿಕ ಉಗ್ರ ಅಂತೇಳಿ ಅನೌನ್ಸ್ ಕೂಡ ಮಾಡಲಾಗುತ್ತೆ. ಇದೇ ಮಸೂದ್ ಅಜರ್ನನ್ನ ನೋಡಿ. 1994ರಲ್ಲಿ ಈತನನ್ನ ಅರೆಸ್ಟ್ ಮಾಡುತ್ತೆ ಭಾರತ. ಅರೆಸ್ಟ್ ಮಾಡುತ್ತೆ ವೀಕ್ಷಕರೇ. ಅರೆಸ್ಟ್ ಮಾಡಿದಾಗ ಈತನನ್ನ ಪಾಕಿಸ್ತಾನಕ್ಕೆ ಹೆಂಗೆ ಹೋದ ಅಂತ ನೀವು ಕೇಳ್ಬೋದು. IC-814 ಅನ್ನೋ ವಿಮಾನವನ್ನು 1999ರಲ್ಲಿ ಹೈಜಾಕ್ ಮಾಡ್ತಾರೆ. ಹೈಜಾಕ್ ಮಾಡಿ ಅದರಲ್ಲಿದ್ದಂಥ ಪ್ರಯಾಣಿಕರನ್ನು ಕೊಲ್ತೀವಿ, ಈ ಅಜರ್ನನ್ನು ಬಿಡಲಿಲ್ಲ ಅಂತಂದರೆ ಅಂತ ಬೆದರಿಸ್ತಾರೆ. ಇವತ್ತು ಅಷ್ಟೇ ಭಾರತಕ್ಕೆ ಭಾರತದ ನಾಗರಿಕರ ಸುರಕ್ಷತೆಯೇ ಮುಖ್ಯ. ಅವತ್ತು ಕೂಡ ಅದೇ ಆಗಿತ್ತು. ಹಾಗಾಗಿ
ಆ ಒಂದು 814 ವಿಮಾನದಲ್ಲಿದ್ದಂಥ ಪ್ರಯಾಣಿಕರ ಹಿತದೃಷ್ಟಿಯಿಂದ ಈ ನರಹಂತಕನನ್ನು ಕಳಿಸಿಕೊಡುವಂಥ ಕೆಲಸ ಮಾಡಲಾಯಿತು. 1999ರಲ್ಲಿ ಈತ ಪಾಕಿಸ್ತಾನಕ್ಕೆ ಹೋಗಾದ್ಮೇಲೆ 2009ರಲ್ಲಿ ಸಂಸತ್ ಮೇಲೆ ಅಟ್ಯಾಕ್ ಮಾಡ್ದ. ಪುಲ್ವಾಮಾ ಅಟ್ಯಾಕ್ನ ರೂವಾರಿಯನ್ನು ತಗೊಂಡ. ಈಗ ಪಹಲ್ಗಾಮ್ ದಾಳಿಯಲ್ಲೂ ಕೂಡ ಈತನ ಕೈವಾಡ ಇದೆ ಅನ್ನೋದು ಬಲವಾಗಿ ಸಾಕ್ಷಿ ಸಿಕ್ಕಿದೆ. ಅವತ್ತೇನು ಒತ್ತಾಯಕ್ಕೆ ಮಣಿದು ಬಿಡುಗಡೆ ಮಾಡಿದ್ರು, ಆದರೆ ಇನ್ನೂ ಈತನನ್ನ ಬಿಡೋದಿಲ್ಲ ಅಂತೇಳಿ ಭಾರತ ಪಟ್ಟು ಹಿಡಿದು ಕೂತಿದೆ. ಹಾಗಾಗಿ ಈತ ಇದ್ದಂಥ ಮನೆಯ ಮೇಲೆ ಟಾರ್ಗೆಟ್ ಅನ್ನ ಮಾಡಿ ಹೊಡೆದಾಗ ಈತ ಪಕ್ಕದ ಮನೆಯಲ್ಲಿದ್ದ. ಹಾಗಾಗಿ ಜಸ್ಟ್ ಮಿಸ್ ಆಗೋದಾಯ್ತ. ನೆಕ್ಸ್ಟ್ ಆಪರೇಷನ್ ಸಿಂಧೂರ 2.2 ಏನಾದ್ರಾದ್ರೆ ಈ ಮಸೂದ್ ಅಜರ್ ಟಾರ್ಗೆಟ್ ಫಿಕ್ಸ್. ಎರಡನೇ ಟಾರ್ಗೆಟ್ ಹಫೀಜ್ ಸಯೀದ್. ಭಾರತದ ಎರಡನೇ ಟಾರ್ಗೆಟ್ ಹಫೀಜ್ ಸಯೀದ್. 26/11 ಮುಂಬೈ ದಾಳಿ ಹಿಂದೆ ಇದ್ದಿದ್ದೆ ಈ ಹಫೀಜ್ ಸಯ್ಯದ್. ಭಾರತದ ದಾಳಿಯಿಂದ ಈಗ ಹಫೀಜ್ ಸಯ್ಯದ್ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾನೆ. ಅಯ್ಯೋ ಸಾಕಪ್ಪ, ಏನಕ್ಕಾದ್ರೂ ಭಾರತದವ್ರು ಸವಾಸಕ್ಕೆ ಹೋದ್ರು ಅಂತ ಅನ್ಸ್ಬಿಟ್ಟಿದೆ ಅವನಿಗೆ. ಈತನನ್ನ ಪಾಕಿಸ್ತಾನದವರು ಜೈಲಲ್ಲಿ ಇಟ್ಟಿದ್ದೀವಿ ಅಂತೇಳಿ ಬಾಯ್ ಮಾಡ್ಕೊಳ್ತು. ನಮ್ಮ ಹತ್ರ ಸಾಕ್ಷಿ ಇದೆ, ಜೈಲಲ್ಲಿ ಇದ್ದಾನೆ ಅಂತೇಳಿ. ವೀಕ್ಷಕರೇ, ನಿಮಗೆ ಗೊತ್ತಿಲ್ಲ, ಈತ ಪ್ರೈವೇಟ್ ಪಾರ್ಕ್ ಅನ್ನ ಮಾಡ್ಕೊಂಡಿದ್ದಾನೆ ಪಾಕಿಸ್ತಾನದಲ್ಲಿ. ಪ್ರೈವೇಟ್ ಪಾರ್ಕ್, ಈತನ ಒಬ್ಬನೇ ಓಡಾಡಕ್ಕೆ ಪಾರ್ಕ್. ತಿಂದು ಗಡತಾಗಿ ಬೆಳೆದವನ ಅದನ್ನು ಕರಗಿಸೋಕ್ಕೆ ಪ್ರೈವೇಟ್ ಪಾರ್ಕ್ ಅನ್ನ ಮಾಡ್ಕೊಂಡಿದ್ದಾನೆ. ಪಾಕಿಸ್ತಾನ ಹೇಳ್ಕೊಂಡ್ಬರುತ್ತೆ, ಇಲ್ಲ ನಾವು ಜೈಲಲ್ಲಿ ಇಟ್ಟಿದ್ದೀವಿ ಅಂತೇಳಿ. ಸುರಕ್ಷಿತ ಸ್ಥಳದಲ್ಲಿ ಇಟ್ಟಿದ್ದಾರೆ ಪಾಕಿಸ್ತಾನದವರು ಈತನನ್ನ. ಇದೇ ಆಫೀಸ್ ಅನ್ನ ಪಾಕಿಸ್ತಾನ ಸೇನಾ ಕಮಾಂಡ್ ಕಾಯ್ತಿದ್ದಾರೆ. ಈತನ 3 ನೆಲೆಗಳನ್ನ ನಾಶ ಮಾಡಿದೆ ಭಾರತ ಮೊನ್ನೆ. 3 ನೆಲೆಗಳನ್ನು, ಯಾವುದು ಮುರಿಡಿಕೆ, ಸವಾಯಿನಾಲಾ, ಮರ್ಕಜ್ ಎ ಹದೀಸ್ ಅನ್ನ ನಾಶ ಮಾಡಿದೆ ಭಾರತ. ಈತ ಜಸ್ಟ್ ಮಿಸ್ ಆಗಿದ್ದಾನೆ. ಕಾರಣ ಇದೆ, ಈತ ಯಾಕೆ ಎರಡನೇ ಟಾರ್ಗೆಟ್ ಅಂತೇಳಿ. ಯಾಕೆ ಅಂತಂದ್ರೆ ಸೇನಾ ಕಮಾಂಡರ್ ಕಾಯ್ತಿದ್ದಾರೆ. ಈತನ 3 ನೆಲೆಗಳನ್ನು ಕೂಡ ನಾಶ ಮಾಡಿದ್ದಾರೆ. ಈತ ಪ್ರಮುಖವಾಗಿ TRFನ ಮೊನ್ನೆ ಪಹಲ್ಗಾಮಲ್ಲಿ ಆದಂಥ ದಾಳಿಯನ್ನು TRF ಒಪ್ಕೊಳುತ್ತೆ. ತನ್ನ ಹೊಣೆಗಾರಿಕೆಯನ್ನು ಮಾಡ್ಕೊಳುತ್ತೆ. ಹೌದು ನಾವೇ ಇದನ್ನು ಅಟ್ಯಾಕ್ ಮಾಡ್ತಂತೇಳಿ. ಲಷ್ಕರ್ ಇ ತೊಯ್ಬಾದ ಮುಖ್ಯಸ್ಥನಾಗಿರುವಂಥ ಈ ಹಫೀಜ್ ಆತನೇ ಬೆಳೆಸಿದಂಥ TRF ಪ್ರೈವೇಟ್ ಪಾರ್ಕನ್ನು ಮಾಡ್ಕೊಂಡವನೇ. ಈತನನ್ನ ಇವತ್ತು ಪಾಕಿಸ್ತಾನದಲ್ಲಿ ದೇವದೂತ ಅಂತ ಕರೀತಾರೆ. ಈತನನ್ನ ಮೋದಿ ಅವರ ಕಣ್ಣು ಬಿದ್ದಿರೋದು ಈತನ ಮೇಲೆ. ಈ ಹಫೀಜ್ ಸಯೀದ್ ಇವತ್ತು ಮಾನವತಾವಾದಿ ಅಂತ ಗುರುತಿಸ್ಕೊಳ್ತಾನೆ ಪಾಕಿಸ್ತಾನದಲ್ಲಿ, ದೇವದೂತ ಅಂತ ಗುರುತಿಸ್ಕೊಳ್ತಾನೆ. ಇವತ್ತು ಪಾಕಿಸ್ತಾನದಲ್ಲಿ ಈತನನ್ನ ಅದೇ ಕರೆಯೋದು. ಹಾಗಾಗಿ ಮೋದಿ ಅವರ ಟಾರ್ಗೆಟ್ ನೆಕ್ಸ್ಟ್ ಇದೇ ಹಫೀಜ್ ಸಯೀದ್. ನೆಕ್ಸ್ಟ್ ಹೊಡಿಸ್ ಹಾಗೆ ಆಗ್ತಾನೆ, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ನಂಬರ್ 3 ದಾವೂದ್ ಇಬ್ರಾಹಿಂ. ಅಂಡರ್ ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಟಾರ್ಗೆಟ್ ನಂಬರ್ 3. 1986ರಲ್ಲಿ ಭಾರತ ಬಿಟ್ಟು ಓಡಿ ಹೋಗಿರುವಂಥ ದಾವೂದ್. ಭಾರತ ಬಿಡುವಾಗ ದಾವೂದ್ಗೆ ವಯಸ್ಸೆಷ್ಟು ಗೊತ್ತಾ? 32. ಅವಾಗಿನ ಫೋಟೋ. ಈಗ ಅವನಿಗೆ 70 ವರ್ಷ. 1993ರ ಮುಂಬೈ ಬಾಂಬ್ ಬ್ಲಾಸ್ಟ್ನ ಆರೋಪಿ ಆಗಿರುವಂಥ ದಾವೂದ್. ಭಾರತದ ಏರ್ ಸ್ಟ್ರೈಕ್ನಿಂದ ದಾವೂದ್ ಕಂಗಾಲಾಗಿದ್ದಾನೆ. ಆತನು ಕೂಡ ಹಿಟ್ ಲಿಸ್ಟಲ್ಲಿದ್ದ. ಕರಾಚಿಯಲ್ಲಿರೋದು ಗೊತ್ತಾಗಿತ್ತು. ಈಗ ಕರಾಚಿಯನ್ನು ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾನಂತೆ. ಓಡಿ ಹೋಗಿದ್ದಾನೆ. ಪದೇ ಪದೇ ನೆಲೆಯನ್ನು ಬದಲಿಸ್ತಾ ಇರುವಂಥ ದಾವೂದ್ ಇಬ್ರಾಹಿಂ ನೆಕ್ಸ್ಟ್ ಟಾರ್ಗೆಟ್. ದಾವೂದ್ನ ಸಂಬಂಧಿ ಛೋಟಾ ಶಕೀಲ್ ಕೂಡ ನಾಪತ್ತೆ ಆಗಿದ್ದಾನೆ. ಮೊದಲು ದುಬೈನಲ್ಲಿ ಇರ್ತಾ ಇದ್ದಂಥ ದಾವೂದ್ ಇಬ್ರಾಹಿಂ ಈಗ ಪಾಕಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದ. ಕರಾಚಿಯಲ್ಲಿದ್ದ, ಕರಾಚಿಯಿಂದಲೂ ಕೂಡ ಎಸ್ಕೇಪ್ ಆಗಿದ್ದಾನೆ. ಇದು ಭಾರತದ ತಾಕತ್ತು ಏನಂತ ತೋರಿಸ್ಕೊಟ್ಟಿದೆ. ಬಿಲದಲ್ಲಿ ಹೊಕ್ಕಿ ಕೂತಿದ್ದಂಥ ಎಲ್ಲ ಅಂಡರ್ ವರ್ಲ್ಡ್ಗಳು, ಎಲ್ಲ ಮೇನ್ ಟಾರ್ಗೆಟ್ಗಳು ಎಲ್ಲರೂ ಕೂಡ ಈಗ ಆ ಬಿಲದಿಂದ ಇನ್ನೊಂದು ಬಿಲಕ್ಕೆ, ಎಲ್ಲಿ ಸೇಫ್ ಇದೆಯೋ ಆ ಬಿಲಕ್ಕೆ ಹೋಗಿ ಸೇರ್ಕೊಳ್ತಿದ್ದಾರೆ. ಮೋದಿಯವರ ನೆಕ್ಸ್ಟ್ ಟಾರ್ಗೆಟ್ ಈ 3. ಬರೆದಿಟ್ಕೊಳ್ಳಿ, ಒಂದಲ್ಲ ಒಂದು ದಿವಸ ಅವ್ರನ್ನ ಹೊಡೆದೇ ಹೊಡೆಯುತ್ತೆ.